ರೈತರಿಗೆ ಪಾರದರ್ಶಕತೆ ಬೇಕಾಗಿದೆಯೇ ವಿನಃ ನೌಟಂಕಿಯಲ್ಲ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಪಾರದರ್ಶಕವಾಗಿ ನಾವು ಅವರಿಗೆ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂ ಸಿದ್ದರಾಮಯ್ಯಗೆ ಒಂದು ರೀತಿಯಲ್ಲಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ರೈತರಿಗೆ ಪಾರದರ್ಶಕತೆ ಬೇಕಾಗಿದೆಯೇ ವಿನಃ ನೌಟಂಕಿ ಆಟ ಅಲ್ಲ, ನೌಟಂಕಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸಚಿವ ಆಗಿರುವಂತಹ ಪ್ರಹ್ಲಾದ್ ಜೋಶಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ಕಬ್ಬಿನ ದರ ಸಂಬಂಧ ಸಿದ್ದು ಜೋಶಿ ಮಧ್ಯೆ ಲೆಟರ್ ವಾರ್ ಆಗ್ತಾ ಇದೆ. ಪ್ರಹ್ಲಾದ್ ಜೋಶಿಗೆ ಬರೆದಂತಹ ಒಂದು ಪತ್ರದಲ್ಲಿ ಕಬ್ಬು ಬೆಳೆಗಾರರು ಸಂಕಷ್ಟ ಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ, ಕಬ್ಬು ಬೆಳೆಗಾರರ ಪರ ಧ್ವನಿ ಎತ್ತಿ ಪ್ರತಿಕ್ರಿಯೆಯನ್ನು ನೀಡೋದು ಬರೆದಂತಹ ಒಂದು ಪತ್ರವನ್ನು ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾ ಇದೆ. ಈ ನಡುವೆ ನಿಮ್ಮ ಪ್ರಾಮಾಣಿಕ ಪ್ರತಿಕ್ರಿಯೆಯನ್ನು ಶ್ಲಾಘಿಸ್ತೇನೆ, ಆದರೆ ಕೇಂದ್ರ ಸರ್ಕಾರವು ಮೊದಲು ಸಮಸ್ಯೆಯನ್ನು ನಿವಾರಿಸುವಲ್ಲಿ ಏನಾಗಿದೆ, ಅಸಡ್ಡೆಯನ್ನು ತೋರಿರೋದ್ರ ಬಗ್ಗೆ ನಾನು ಗಾಢವಾಗಿ ವಿಷಾದಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರದ ಧೋರಣೆಯಿಂದ ಕಬ್ಬು ಬೆಳೆಗಾರರು ಏನಾಗ್ತಾ ಇದೆ ಅಂದರೆ ಅವರ ವಿಚಾರ ಎಲ್ಲೋ ಒಂದು ಕಡೆ ಗೊಂದಲ ಆಗ್ತಾ ಇದೆ. ಕಬ್ಬಿನ ಇಳುವರಿ ಏನಿದೆ ಅದು ಜಾಸ್ತಿ ಬಂದರೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಸರಿಯಾದ ರೀತಿಯ ಒಂದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ರೈತರ ಒಂದು ವಿಚಾರದಲ್ಲಿ ಪಾರದರ್ಶಕತೆ ಇರಲಿ, ಈ ರೀತಿಯಾದಂಥ ಒಂದು ವರ್ತನೆ ಬೇಡ ಅಂತ ಹೇಳಿ ಕೇಂದ್ರ ಸಚಿವ ಆಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ದಾರೆ. ಕಬ್ಬಿನ ಒಂದು ದರದ ಸಂಬಂಧ ಸಿದ್ದರಾಮಯ್ಯ ಜೋಶಿ ಮಧ್ಯೆ ಲೆಟರ್ ವಾರ್ ಜೋರಾಗಿ ನಡೀತಾ ಇದೆ. ಇಬ್ಬರೂ ಕೂಡ ಪತ್ರಗಳು ಬರೆದಿರುವಂಥದ್ದು. ಪ್ರಹ್ಲಾದ್ ಜೋಶಿಗೆ ಬರೆದಂತಹ ಒಂದು ಪತ್ರದಲ್ಲಿ ಕಬ್ಬು ಬೆಳೆಗಾರರ ಒಂದು ಸಂಕಷ್ಟದ ಬಗ್ಗೆ ಹೇಳಿದ್ದಾರೆ. ಕಬ್ಬು ಬೆಳೆಗಾರರ ಒಂದು ಪರ ಧ್ವನಿ ಎತ್ತಿದ್ದೀರಲ್ಲ, ಪ್ರತಿಕ್ರಿಯಿಸಿದ್ರಲ್ಲ, ನೀವು ಬರೆದಂತಹ ಒಂದು ಪತ್ರವನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದರೆ, ಈ ನಡುವೆ ನಿಮ್ಮ ಅಭಿಪ್ರಾಯ ಒಂದು ಪ್ರತಿಕ್ರಿಯೆಯನ್ನು ಶ್ಲಾಘಿಸ್ತೇನೆ, ನೀವು ರೈತರ ಬಗ್ಗೆ ಮಾತನಾಡ್ತೀರಾ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಏನಿದೆ ಮೂಲ ಒಂದು ಸಮಸ್ಯೆಯನ್ನು ನಿವಾರಿಸುವಲ್ಲಿ ಏನಾಗಿದೆ ಅಂದರೆ ಅಸಡ್ಡೆಯನ್ನು ತೋರಿರುವುದರ ಬಗ್ಗೆ ನಾನು ಕೂಡ ಗಾಢವಾಗಿ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಹೇಳಿದ್ದಾರೆ. ಕೇಂದ್ರದ ಒಂದು ಧೋರಣೆಯಿಂದ ಕಬ್ಬು ಬೆಳೆಗಾರರು ಏನಿದ್ದಾರೆ ತಗಲುವ ಒಂದು ವೆಚ್ಚ ಏನಿದೆ, ಆ ಒಂದು ವೆಚ್ಚದಲ್ಲಿ ಕಬ್ಬಿನ ಇಳುವರಿಯ ಒಂದು ನಡುವೆ ಭಾರಿ ಅಂತರವಿದೆ. ಅಂದರೆ ನೋಡಿ, ಏನು ರೈತರು ಬೆಳೀತಾರೆ ಕಬ್ಬನ್ನು ಬೆಳಿಬೇಕಾದ್ರೆ ಅವರು ಅದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅದಕ್ಕೆ ಬೇಕಾದಂಥ ಒಂದು ಔಷಧಿಗಳು ಅಂದರೆ ಏನು ಸಿಂಪಡಿಸ್ತಾರೆ, ಅದಾಗಿರ್ಬೋದು, ರೋಗಗಳು ಬರದಂತೆ ಕೆಲವೊಂದು ಔಷಧಿಗಳನ್ನು ಹಾಕ್ತಾರೆ, ಮತ್ತು ಕೂಲಿ ಒಂದು ಖರ್ಚು ಏನಿರುತ್ತೆ, ಮತ್ತು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಏನಿರುತ್ತೆ, ಅವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಸಿಗುವಂತಹ ಒಂದು ಬೆಲೆ ಆಗಿರ್ಬೋದು, ಮತ್ತು ಈಗ ಅವ್ರು ಖರ್ಚು ಮಾಡುವಂಥ ದುಡ್ಡು ಏನಿದೆ ತುಂಬ ವ್ಯತ್ಯಾಸ ಇದೆ. ಅದರಲ್ಲಿ ಬಗ್ಗೆ ನನಗೂ ಕೂಡ ಒಂದು ರೀತಿಯಲ್ಲಿ ವಿಷಾದ ಇದೆ, ನೋವಿದೆ. ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ಇದ್ರ ಬಗ್ಗೆ ಅಸಡ್ಡೆ ತೋರಿರುವಂಥ ವಿಚಾರ ಏನಿದೆ ನಿಜ ಕೂಡ ಅದರಲ್ಲಿ ಕೂಡ ನಾನು ಒಂದು ಬೇಜಾರು ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಇಳುವರಿ, ಕಬ್ಬಿನ ಇಳುವರಿ ಮತ್ತು ಅವರು ಮಾಡಿರುವಂಥ ಒಂದು ಖರ್ಚು ಏನಿದೆ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ವ್ಯತ್ಯಾಸ ತುಂಬ ಇದೆ. ಇದರಿಂದ ಲಕ್ಷಾಂತರ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ನಡುವೆ 2014ರಲ್ಲಿ 210 ರೂಪಾಯಿ ಇದ್ದಂತಹ ಒಂದು FRP ಇಂದು 355 ರೂಪಾಯಿಗೆ ಏರಿಕೆ ಆಗಿಬಿಟ್ಟಿದೆ. ಇದು ಕೇವಲ ಶೇಕಡ 4.47 ಸಂಯುಕ್ತ ವಾರ್ಷಿಕ ಬೆಳೆಯ ಒಂದು ದರ ಆಗಿದೆ. NDA ಎರಡೂ ಒಂದು ಅವಧಿಯಲ್ಲಿ FRP ಏರಿಕೆ ಆಗಿಲ್ಲ ಅಂತ ಹೇಳ್ತಾರೆ. ಇದರಿಂದ ರೈತರಿಗೆ ಭಾರಿ ಪ್ರಮಾಣದ ಒಂದು ನಷ್ಟ ಕೂಡ ಆಗಿದೆ. ಅಷ್ಟು ವರ್ಷಗಳ ಅವಧಿಯಲ್ಲಿ ಪ್ರತಿ ವರ್ಷ ಬೆಳೆಗಾರರಿಗೆ ಪ್ರತಿ ಟನ್ ಕಬ್ಬಿಗೆ 20 ರೂಪಾಯಿನಂತೆ ನಷ್ಟ ಸಂಭವಿಸ್ತಾ ಇದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಹೇಳಿರುವಂಥದ್ದು ಈ ಒಂದು ವಿಚಾರವಾಗಿ. ಯಾಕಂದರೆ ರೈತರ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಈಗ ಎಲ್ಲೋ ಒಂದು ಕಡೆ ಮಾತನಾಡ್ತಾ ಇದ್ದಾರೆ. ರೈತರಿಗೆ ಮೋಸ ಆಗಿದೆ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋಂಥ ಮಾತು ಏನು ಕೇಳಿ ಬರ್ತದೆ, ನಿಜಕ್ಕೂ ಕೂಡ ಅದು ಒಪ್ಪುವಂತಹ ವಿಚಾರ. ನೀವೇನು ರೈತರ ಒಂದು ಪರವಾಗಿ ನಿಂತಿದ್ದೀರಾ, ಅವ್ರ ಬಗ್ಗೆ ಮಾತನಾಡ್ತಾ ಇದ್ರಿ, ನಾನು ಅದಕ್ಕೆ ಸ್ವಾಗತ ಮಾಡ್ತೀನಿ ನಿಮ್ಮ ಮನೆಗೆ ಒಂದು ಪತ್ರವನ್ನು ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.